ಎಷ್ಟದವ್ರಿ ಕುರಿ ಅಜ್ಜಾರ್ ಈಗ? ನಾವ್ ಹೆಂಗ್ ಮುದ್ದತಾದಿ ಹಂಗ ನಮ್ಮ ಮಕ್ಕಳು ಮುದ್ದತ. ಬಿಗ್ ಬಾಸ್ ಈಗ ಹೋಗಿದ್ರಲ್ಲ, ನನಗ್ ಬರಂಗಿಲ್ಲ ಅಂತಂದ್ರ ಅವ್ರೇನಂತಾರ ತೋರ್ಸ್ಕೊಂಡ್ ಬಂದಿ. 6 ಮಕ್ಕಳು ಜೋಪಾನ್ ಮಾಡ್ಬೇಕಂದ್ರ ಬಾಳ ಕಷ್ಟ ಪಡ್ದಿ. ಕೆಲವೊಬ್ರು ಮನಿಗ್ ಹೋದ್ರ ಮಾತಾಡ್ಸಲ್ಲ. ಅಜ್ಜರ ನಮ್ದು ಒಂದು ಸ್ಟುಡಿಯೋ ಅದ ರೀ, ಜವಾರಿ ಸ್ಟುಡಿಯೋ ಅಂತೇಳಿ. ಆ ಕಡೆಯಿಂದ ಒಂದು ನಿಮ್ಗೆ ಸನ್ಮಾನ ಪ್ಲಸ್ ಒಂದೇನೋ ಸಣ್ಣ ಕೊಡುಗೆ ಮಾಡತ್ತೀವಿ. ಇದನ್ನ ನೀವು ಸ್ವೀಕಾರ ಮಾಡ್ಬೇಕು. ಪ್ಲಸ್ ಈ ಥರ ಒಳ್ಳೆ ಹುಡುಗನ್ನ ನೀವು ಜನ್ಮ ನೀಡಿದಿರಲ್ಲ, ಅದು ಸ್ವಾರ್ಥಕ. ನಮಗಂತರೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಅಜಾರ ನಿಮ್ಮ ಮಗ ಕಾಣತ್ತಾನನ್ರಿ? ಕಾಣಕತ್ತಾನಪ್ಪ. ನಮಸ್ಕಾರ ರೀ ಅಜಾರ. ನಮಸ್ಕಾರಪ್ಪ. ನಮಸ್ಕಾರ. ಅಮ್ಮ ಆರಾಮದಿರಿ? ಆರಾಮದಿಯಪ್ಪ. ನೀವು ಅದಿರಿ ಅಜ್ಜರ? ಆರಾಮದೇವ್ರಿ, ನಾವು ಆರಾಮದೀವಪ್ಪ. ಮೊನ್ನೆ ಬಿಗ್ ಬಾಸ್ಗೆ ಹೋಗಿದ್ರಲ್ಲ, ಹೆಂಗ್ ಖುಷಿ ಅನಸ್ತ್ರಿ? ಬಾಳ ಖುಷಿ ಅನಸ್ತ್ರಿ. ನಿಮ್ಗೂ ಅನಸ್ತ್ರಿ? ನಮಗೂ ಬಾಳ ಖುಷಿ ಅನಸ್ತೇಪ. ಬಾಳ ಹರಸ್ ಬಿಟ್ಟು ಬಂದೆ ನಾನಂಕಾರ. ಖುಷಿ. ನೀವು ಎಲ್ಲಾ ಹಾಡಿದ್ದು ಮಾತಾಡಿದ್ದು ನಾವಂತರೂ ಫುಲ್ ಖುಷಿಯಿಂದ ಕುಣದ ಕುಪ್ಪಳಿಸಿವಿ. ಸೊ ಅಜ್ಜಾರು ಬಾರಿ ನಿಮ್ ಜೋಡಿ ಪ್ರೀತಿಯಿಂದ ಹಾಡಿದ್ದು ನಮ್ಗೆ ಗೊತ್ತಾಗೈತಿ. ಅಲ್ಲ ಅಲ್ರಿ ಅಜ್ಜಾರ, ನಾವ್ ನೋಡಿದೀವಿ ಅವ್ರ ಹೆಣ್ಮಕ್ಳು ಹಾಡಿದ್ದು ಸೋಬಾನ ಪದ ಹಾಡ್ತಾರ, ಏನೋ ಗಂಡ್ ಮಕ್ಳು ಸೈಡ್ ಇರ್ತಾರ ಅಂತ ನೋಡಿದೀವಿ. ಬಟ್ ಅವ್ರ ಜೋಡಿ ನೀವು ಹಾಡಿದ್ರಲ್ಲ, ಇದು ಅದ್ಭುತ. ಇದು ಹೆಂಗ್ ಅಂತ ನಾವು ಹಂಗ ಒಂದ್ ಸ್ವಲ್ಪ ಹಾಡಿದ್ರಿ, ಅವ್ರ ಕೂಟಾಗಿ ದನಿ ಗುಡಿಸಿದ್ವಿ ನಾವು. ಅಲ್ಲ ಈ ಪ್ರೀತಿ ಯಾಕಂದ್ರ ಈಗಿನ ಕಾಲದಾಗ ಈ ತರ ಇರಲ್ಲ. ಹ್ಞೂನ್ರಿ. ಬಟ್ ಇಷ್ಟು ಜೀವದಿಂದ ಇಬ್ರು ಕೂಡಿ ಹಾಡಿದ್ರಲ್ಲ. ಇಲ್ಲ, ಒಂದ್ ಸ್ವಲ್ಪ ಕುರುಮರಿಗೆ ಅಡ್ಡಾಡ್ತಿದ್ವಲ್ಲ, ಕುರುಮರಿಯಾಗ ಅಡ್ಡಾಡ್ಕೊಂತ ನಾವು ಬೇಸರ ಆದವಾಗ ಹಂಗ ಹಾಡ್ಕೊಂತ ಇರ್ತಿದ್ವಿ. ಹಾಡ್ಕೊಂತ ಇರ್ತಿದ್ವಿ. ಬೇಜಾರ ಪಜಾರ ಆದವಾಗ ಹಾಡ್ಕೊಂತ ಕುರುಮರಿ ಹೊಳ್ಸಾಡ್ಕೊಂತ ಅಡ್ಡಾಡ್ತಿದ್ವಿ ಯಪ್ಪ. ಈ ಊರಾಗ ಹಂಗ ಕೇಳ್ಪಟ್ವಿ ನೀವು ಪೂಜಾರಿ ಮನೆ ತನನ್ರಿ ಸರ್? ಹೌದ್ರಿ ಪೂಜಾರಿ ಮನೆತನ. ಹೌದ್ರಿ. ಅದ್ಭುತ. ಎಲ್ಲಾ ಕಡೆನೂ ಒಟ್ ನಿಮ್ ಸಂಸ್ಕೃತಿನ ಕಾಪಾಡ್ಕೊಂಡ್ ಬರತ್ತೀರಿ. ಹೌದ್ರಿ. ನೀವು ಹಾಡ್ ಹಾಡ್ತಿರಂತ. ನೀವು ನಮ್ಮ ಕನ್ನಡ ಹಾಡೋದಲ್ರಿ ಅಪ್ಪ ನಾವು. ಅದರಿ ನಾವು ಕೇಳ್ಪಟ್ವಿ. ನೀವು ನಿಮ್ಮ ಈಗ ಬಂಜಾರ ಸಮಾಜದಾಗ ಮಳ ಇರ್ತಾವ, ಕೆಲವೊಂದ್ ಫಂಕ್ಷನ್ ವಾಜಾ ಅಂತ ಇರ್ತಾವಲ್ಲ, ಅದ್ರಾಗ ನೀವು ಭಾರಿ ಹಾಡ್ತಿರಂತ ಕೇಳ್ಪಟ್ಟೆ. ಅದ್ರಾಗ ಒಟ್ಟು ಹಾಡ್ತೇವ್ರಿ. ಹಾಡ್ತೀವಿ. ಅಮ್ಮಾರು ಅವ್ರ ಸಂಸ್ಕೃತಿಗಳು ಏನ್ ಇರ್ತಾವ, ಅವ್ರ ಫಂಕ್ಷನ್ ಇರ್ತಾವ, ಸಗಾಯಿ ವಾಜಾ ಗೀಜಾ ಅವ್ರ ಇದ್ರಾಗ ಇರ್ತಾವಲ್ಲ, ಅವ್ರು ಹಾಡ್ತಾರಂತ. ಸೊ ಭಾರಿ ನೀವು ಒಟ್ಟು ಭಾರಿ ಕೂಡಿರಿ, ಇಬ್ರು ಮ್ಯಾಚ್ ಆಗಿರಿ. ಹಾಡ್ಕೊಂತ ಬಂದಿವ್ರಿ. ರಿಕಾರ್ಡ್ ಹೇಳ್ತಿರ್ತೀವಿ. ಅದ ಧ್ಯಾನ ಅದ ತಲೆಯಾಗ ಇರ್ತೈತಿ. ಆದ್ರ ಒಟ್ಟ ರಿಕಾರ್ಡ್ ಹೇಳ್ತೀರಿ. ಅಂದ್ಗಟ್ಲೆ ನನಗ್ ಬರಂಗಿಲ್ಲ ಅಂತಂದ್ರ ಅವ್ರೇನಂತಾರ, ಬರ್ತಾಯ್ತಂತಂದ್ರ ಎಷ್ಟ್ ಇದು ಮಾಡ್ತೀರಿ ರಿಕಾರ್ಡ್ ಹೇಳ್ರಿ ಅಂತಂತೀರ. ಅಂದಕೊಂದ ಅಲ್ಲೇ ಮದ್ವಿ ಅದಲ್ಲೇ ಹೋಗಿರ್ತೀವಿ. ಏನ ಸಕ್ರಿ ಪೀಳಿಯೋ ಕಾರಣಕ್ಕೆ ಬಂದಿರ್ತಾರಲ್ಲ, ಒಂದಕ್ಕೊಂದ್ ಹೇಳ್ತೀವಿ. ಅವರು ಹೇಳ್ತಿರ್ತಾರ, ನಾವು ಹೇಳ್ತಿರ್ವಿ. ಒಟ್ಟು ತಂದೆ ತಾಯಿಯಿಂದ ಮಗಾನು ಹಾಡ್ ಹಾಡೋದ್ ಕಲ್ಕೊಂಡಂತ. ಕನ್ನಡ ಹಾಡ್ತಾನ್ರಿ ಅವ. ಕನ್ನಡ ಹಾಡ್ತಾನೆಪ್ಪ. ಕನ್ನಡ ಹಾಡ್ತಾನ. ನಮಗ ಕನ್ನಡ ಬಾಳ ಹಾಡಪಾಡಿ ಏನ್ ಬರಂಗಿಲ್ರಿ. ಮಾತಾಡ್ತೀವಿ ಅಷ್ಟ. ಅಲ್ಲ ಕುರಿಯಾಗನ ಇದ್ದ ಅವ್ರ ಇದ್ರಾಗನ ದುಡ್ದು ಕುರಿಮರಿ ಕಾಯ್ಕೊಂತ ಬಂದೀವಿ. ಗಿಡ ಕಡ್ದೇವಿ, ಜಾಲಿ ಗಿಡ ಕಡ್ದೇವಿ, ಕಳೆ ತೆಗ್ದೇವಿ, ನೆಟ್ ಕಡ್ದೇವಿ, ಎಲ್ಲಾ ಇದ ಪಡ್ಪಟ್ಲಾಗನ ಬಂದ್ರಿ. ಆದ್ರ ಕಿರೆ ಮಾರಿ ದುಡ್ದೇವಿ. ಕಿರೆ ಮಾರಿ ರೈತರ ಕಡಿದ್ದ ಒಂದ್ ದುಷ್ಟಿ ಅನ್ಸ್ಕೊಂಡ್ ಬಂದಿಲ್ಲ. ನಮ್ಮದ ಅಂತ ಹೇಳಿ ದುಡ್ದು ಬಂದೇವ್ರಿ. ಒಟ್ಟು ಬರ್ತಾಂತಿ ಸೋಸ್ಕೊಂಡ್ ಬಂದಿವಿ. 6 ಮಕ್ಕಳು ಜೋಪಾನ್ ಮಾಡ್ಬೇಕಂದ್ರ ಬಾಳ ಕಷ್ಟ ಪಡ್ದಿವಿ. ಈಗಾದ್ರೂ ನಮ್ಗೇನ್ ತಪ್ಪಿ ಐತೆಪ್ಪ. ಹಂಗ 4 ಮಂದಿ ಬಂದಾಗ ನಮ್ ಕಷ್ಟ ನಷ್ಟ ತೋರ್ಸಿದ್ರೆ ಎತ್ಕೋತಾರೇನು? ಏನ್ ಅಲ್ರಿ, ಈಗ ನಾವು ಬಂದ ಕೂಡಲೇ ನೀವು ಚಾ ಕೊಟ್ರಿ, ನಮ್ಮ ನೀರ್ ಕೊಟ್ರಿ, ಕುಂದ್ರಿಸಿ ಊಟ ಮಾಡ್ತೀರೇನಪ್ಪ ಅಂತ ಮಾತಾಡ್ಸಿದ್ರಲ್ಲ, ಇಷ್ಟ ಸಾಕ್ ನಮಗ. ಯಾಕಂದ್ರ ಕೆಲವೊಬ್ರು ಆರ್ಟಿಸ್ಟ್ ಮನಿಗೆ ಕೆಲವೊಬ್ರು ಮನಿಗ್ ಹೋದ್ರ ಮಾತಾಡ್ಸಲ್ಲ ಅಂತದ್ರಾಗ ಈಗ ದಿನಕ್ಕೆ ಏನೋ 4 ಮಂದಿ ಬರ್ತಾರ ಹೋಗ್ತಾರ ಅಂತಂದ್ರ ಅಲ್ಲೇ ಖರ್ಚು ಅನ್ನೋದ್ ಇರ್ತದ. ಬರ್ತಾರಪ್ಪ, ಬರ್ತಿರ್ತಾರ. ಅವ್ರಿಗೆ ನೀರ್ ಕೊಡ್ತೀವಿ. ನಮ್ ಇದ್ದದ್ ಪದ್ಧತಿ ನಾವ್ ಮಾಡ್ತೀವಿ. ನಾವ್ ಮಾತ್ರ ನೀರ್ ಕೊಡ್ದಂಗ, ಅವ್ರಿಗೆ ಕಪ್ ಚಾ ಕೊಡ್ದಂಗ ಯಾರಿಗೂ ಕಳ್ಸಿಲ್ಲ. ಬಡವ್ರು ಬಡತನದಾಗನ ನಾವು ಹೆಂಗ್ ನಡ್ಕೋತಿ ಹಂಗ ಅದು ಇರ್ತೈತಿ. ನಮ್ಮ ಮಗ ಹೋಗ್ಯಾನಂತ ಹೇಳಿ ನನ್ ಮಗನ ಹೋಗ್ಲಿಕ್ರ ಅಂತಂದ್ರೆ ಇಲ್ಲಿ ಮಠ ಬರ್ತಿದ್ರೇನ್ರಿ. ಅದ ಒಂದ ನಮ್ಗ ದೊಡ್ಡ ಖುಷಿ. ಅದ ಒಂದ ಹೊಲ ಮನಿ. ಭಾರಿ ಖುಷಿ ನಮಗ. ಅದ ಒಂದ ನೀವೇನ್ ಬರ್ತಿರ್ಲ, ಅದ ಒಂದ ನಮ್ ಮನಿಗ್ ಏನ್ ಬಂದ ಇಲ್ಲಿಕ್ರ ನನ್ ಮಗ ಹೋಗ್ಲಿಕ್ರ ಇಲ್ಲಿ ಹುಡುಕಾಡ್ಕೊಂಡ್ ನಿಮ್ಗ ಪರಿಚಯ ಏನಪ್ಪ ಇಷ್ಟ. ನಾವು ಬಡವ್ರ ಮಕ್ಕಳು, ಬಡವ್ರ ಮನ್ಯಾಗ ನಾವು ಎಲ್ಲಾ ಈಗ ನಮ್ದೇನ್ ಹೊಲ ಇಲ್ಲ ಏನಿಲ್ಲ. ನಾವು ಹಂಗ ದುಡ್ಕೊಂತ ಒಬ್ಬರ ಕೈಯಾಗ ಕುರಿ ಮರಿ ಕಾಯ್ಕೊಂತ 6-7 ವರ್ಷ ಹೊಟ್ಟಿ ಕುಳಿಗೆ ದುಡ್ದೇವ್ರಿ ನಾವು.
ಅಲ್ರಿ ಅಜ್ಜಾರ, ಹ್ಮ್ ಈಗ ನಿಮ್ಮ ಪ್ರೀತಿ ಇಬ್ರದು ಪ್ರೀತಿ ನೋಡತ್ತೀವಲ್ಲ ನಾವು, ಕೆಲವೊಬ್ರು ಅಂತರೂ ಅಷ್ಟು ಪ್ರೀತಿ ಇರಲ್ಲ. ನೋಡ್ರಿ ಆ ಪ್ರೀತಿ ನೋಡಿ ನಮಗ್ ಅನ್ಸತೈತಿ ಹನುಮಂತಣ್ಣ ಈ ಪುರಿ ಲೆವೆಲ್ಗೆ ಬೆಳಿಬೇಕಂತೇಳಿ. ನೋಡ್ರಿ ನಾವೇನಂತೀವಿ ಮುಂಚೆಯಿಂದನೂ ಸಣ್ಣವನಿದ್ದಾಗಿಂದನೂ ಹಂಗದಾನು ಹೆಂಗ ಅಂತ. ಯಾರು ಹನುಮಂತ? ಹೌನ್ರಿ. ಅವ ಗುಣಾನ ಹಂಗ ಅವನ್ ಹಂಗ ಗುಣ ರೀ. ಹುಟ್ಟು ಗುಣಲಿಂದ ಹಂಗ ಅದಾನ ಅವ, ಯಾವಾಗ್ಲಿಂದ ಉರ್ಚಾತಾನ ಇಲ್ಲ 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 ಹಿಂಗ ಇದ ಹಂಗ ಅದಾನ, ಹಂಗ ಇದ ಅದಾನ. ತರ ಬಂದಾನ. ಯಾರ್ ಕೂಟ ನಮ್ಮ ಮನ್ಯಾಗನು ನಾಯ ಗಂಟ್ರಲ್ಲ, ಹ್ಮ್ ನಾವು ಯಾರ ಕೂಟ್ ನಾಯ ತೆಗ್ಯಾರಲ್ಲ, ಏನಿಲ್ಲ. ನಾವ್ ಹೆಂಗ್ ಮುದ್ದತಾದಿ ಹಂಗ್ ನಮ್ಮ ಮಕ್ಕಳು ಮುದ್ದತ್ತ. ಹೆಣ್ಣು ಮಕ್ಕಳಾಗ್ಲಿ, ನನ್ 2 ಮಕ್ಕಳಾಗ್ಲಿಪ್ಪ, ನಮ್ಗ ಅಂಕಾರ ನಾಯದ ಸುದ್ದಿನ ಇಲ್ಲ. ಆ ಉಸಾಬ್ರಿನ ತೆಗಿಯಂಗಿಲ್ಲಲ್ಲ ನಾವು. ನಮ್ಮ ಮಗನು ಹಂಗಾರಿ. ನಮ್ಮ ಮಗನು ಏನು ಯಾರಿಗೆ ಕೆಟ್ಟ ಕೊಳ್ಕೊಂಡ್ ಬಂದ್ರ ಮಾತಾಡವ ಇಲ್ಲಿಕ್ರ ಇಲ್ಲ, ಬರೀ ನಕ್ಕೊಂತ ಬಂದ್ಬಿಡ. ನಕ್ಕೊಂತ ಬಂದ್ಬಿಡವ ಹಂಗ. ಅವ ಮತ್ತು ಚಲೋ ಅರ್ಬಿ ತೊಡ್ಬೇಕು, ಚಲೋ ಡಿಮಾಕ್ ಮಾಡ್ಬೇಕು ಅನ್ನಂತದಲ್ಲ. ಎಂತದಿರ್ತೈತಿ ಅಂತದ್ ಹಾಕೊಂಡು ಎದ್ ಬಿಡ. 2 ಅಂತಂದ್ರು ನಾ ಆಡಿಲ್ಲಪ್ಪ. ಇರಾವ್ 2 ಮಂದಿ ನನಗ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು 4 ಮಂದಿ ಹೆಣ್ಣು ಮಕ್ಕಳಪ್ಪ. ಬಡತ ಅಂತೀತಿ ಇನ್ನು ತಪ್ಪು ಅಲ್ದು. ಏನ್ ಮಾಡೋದು, ನಾಯ ಗಂಟ್ರಲ್ಲ ಯಪ್ಪ. ಈಗ ಹನುಮಂತಣ್ಣರ ಸಾಂಗ್ ಹಾಡತ್ತಾರಲ್ಲ, ಯಾವ ವಯಸ್ಲಿಂದ ಸಾಂಗ್ ಹಾಡ್ತಿದ್ರಿ ಹನುಮಂತಣ್ಣ? ಸಣ್ಣವಾಗಿದ್ದಾಗನು ಕುರಿ ಕಾಯಕತ್ತಿಂದ, ಕುರಿ ಯಾವಾಗ ಅಡಿ ಸೇರಿದ್ ನೋಡ ಅಲ್ಲಿಂದ ಅವನ್ ತಲೆಯಾಗ ಏನ್ ಬಂತು ಏನು, ಬರೀ ರಿಕಾರ್ಡ್ದಾಗ ಬಂದ. ಶನಿವಾರಕ್ಕೊಮ್ಮೆ ನಾವು ಹನುಮಂತ ದೇವ್ರಿಗ ನಾವು ಭಕ್ತಿ ಮಾಡ್ತಿದ್ವಿ, ಅವನು ಭಕ್ತಿ ಮಾಡಾಕ ಒಟ್ಟ ಅಲ್ಲಿ ಭೇಟಿ ಆಗೇ ಬರಾವ, ಪಾಲ್ಕಿ ಸೇವೆ ಮಾಡೇ ಬರಾವ. ಶನಿವಾರಕ್ಕೊಮ್ಮೆ ಹನುಮಂತ ದೇವ್ರ ಗುಡಿಗೆ ಹೋಗ್ತಿದ್ವಿ. ಅಲ್ಲ ಮತ್ ಹನುಮಂತಣ್ಣ ಮತ್ ಏನೇನ್ರಿ ಆಸೆ? ಬೇರೆ ಬೇರೆ ಏನಾರ ಡಾನ್ಸ್ ಮಾಡ್ಬೇಕು ಮನ್ಯಾಗ ಹೆಂಗಿರ್ತಾನ? ಏನ ಮನ್ಯಾಗ ಪ್ಯಾನ್ ಪೆಟ್ಗಿ ಬಾರ್ಸೋದು, ಏನೇನ ರಿಕಾರ್ಡ್ ಹೇಳ್ಕೊಂತ ಕುಂತಿರ್ತಾನ. ಮೈಕ್ ತಗೊಂಡ್ ಹಾಡ್ತಾನ, ಪ್ಯಾಟೇಜ್ ಮಾಡ್ಕೊಂಡ್ ಇರ್ತಾನ ಮನ್ಯಾಗನ ಹುಡ್ರು ಕೂಟ. ನೀವು ಬಿಗ್ ಬಾಸ್ ಹೋಗಿದ್ರಲ್ಲ, ಹೆಂಗ್ ಅನಿಸ್ತ್ರಿ ನಿಮಗ್ ಹೋದ್ ಕೂಳೆ? ನಮಗೂ ಈಗ ಟಿವಿಯಾಗ ನೋಡ್ಗಟ್ಲೆ ನಮ್ಮ ಮಕ ಅಥವಾ ಅವ್ ನೋಡ್ತಿದ್ದಿಲ್ಲ, ಅವನ ಮಕ ನಾವು ನೋಡ್ತಿದ್ವಿ. ಇವ ನನ್ನ ಮಗ ಚಲೋ ಆಡಾಕತ್ಯಾನ ನೋಡಿ, ಹೆಂಗ್ ಓಡಾಡಾಕತ್ಯಾನ ಅಂತೇಳಿ ನೋಡಿ ನಾವು ಹರಸ್ಬಿಡ್ತಿದ್ವಿ, ಮಾತಾಡ್ತಿದ್ವಿ. ನಮ್ಗಾದ್ರ ಅಗದಿ ಖುಷಿನ ಬಂತಪ್ಪ ಅಲ್ಲಿ ಹೋಗಿಂದ ನೋಡಾಕತ್ತೀವಿ. ಅಲ್ರಿ ಅಮ್ಮ, ಇವಾಗ ಫಸ್ಟಿಗೆ ಹೋಗಿದ್ನಲ್ರಿ ಹನುಮಂತಣ್ಣ, ಅವಾಗ ಆಟ ಆಡೋ ಮುಂದ ಹನುಮಂತಣ್ಣ ಜಾರಿ ಬಿದ್ದ. ಅಂದ್ರ ಎದಿ ಗಟ್ಟಿ ಹಿಡ್ಕೊಂಡ ದವಾಖಾನೆ ಕರ್ಕೊಂಡ್ ಹೋದ್ರ. ಅವಾಗ ನಿಮ್ಮ ಕರಳ ಸರಿಯಾಗಿ ದವಾಖಾನೆ ಓದಿದ್ ತೋರ್ಸ್ಲಿಲ್ಲ. ಆಸ್ಪತ್ರೆಗೆ ಹೋದ್ರ ಏನ ಅಂತಾರಲ್ಲ ಅಂತ ನಾನೇ ನಮ್ಮನೆ ಯಾರಿಗೆ ಏನ ಅಂದ. ತಿರ್ಗಿ ನಮ್ಗೆ ತೋರ್ಸ್ಲಿಲ್ಲ, ಬಿದ್ದ ಭಾಳ ಇದ್ರಲಿಂದ ಬಿದ್ದ. ಹೋಗಿ ತೋರ್ಸ್ಕೊಂಬಂದು ಇವ ನನ್ನ ಮಗ ಬಿದ್ನ ಹೇಳಿದ್ದ, ಬಿದ್ದ ಬೀಳಾದಿರ್ತೈತಿವ ಹೇಳಾದಿರ್ತೈತಿ, ಏನ್ ನೋಡಿ ನೀ ಅಳಬೇಡ ಟಿವಿಯಾಗ ನಾವು ಹೋದ್ಗಟ್ಲೆ ಅಂತಿದ್ದ. ಅಂದ್ರೆ ನಾನು ದುಃಖ ತಡಿತೈತೇನೆಪ್ಪ, ಇರಾವ್ ನಾನು 2 ಮಕ್ಕಳು ಎಷ್ಟು ಜೋರ್ಲಿಂದ ಬಿದ್ನೇವ ನನ್ನ ಮಗ ಅಂತೇಳಿ ಅಂತಿದ್ದೆ. ನೀವು ಹೋದ್ರಲ್ಲ ಅವಾಗ ನಿಮ್ ಜೋಡಿ ಅಜ್ಜಾರು ಹತ್ರಲ್ಲ, ಅದು ಒಂಥರ ಹೆಂಗಿರುತ್ತಂದ್ರ ಕೆಲವೊಬ್ಬರ ಕಡೆ ತಂದಿ ಅಳೋದು ಬಹಳ ಕಡಿಮೆ. ಬಟ್ ಇದೈತಲ್ಲ ಅಷ್ಟು ದುಃಖ ಪ್ರೀತಿ ಐತಲ್ಲ ಅಜ್ಜಾರ್ ಕಡೆನೂ ಕಾಣ್ತಲ್ಲ ಅಂತ. ಮತ್ತೆ ನಮ್ಗೆ ಕಷ್ಟ ಬಂತು ಮಕ್ಕಳು ನೋಡಿ. ನನ್ನ ಮಗಗ್ ಭಾಳ ದಿನಕ್ಕೆ ನೋಡಿದೆಲ್ಲ ಅಂತೇಳಿ ನಾವು ಎಷ್ಟು ದೂರ ಮಾಡಿದ್ರು ದುಃಖ ನಮ್ಗೆ ನಿಂದಿರ್ಲಿಲ್ಲಪ್ಪ. ಆತ್ ಬಿಟ್ಟೆ ನಾನು, ನಾವು ಕಷ್ಟ ನಿಂದಿರ್ಲಿಲ್ಲಪ್ಪ. ನಾನು ಹಾಳಾಕತಿಲ್ಬೇವ, ಸುಮ್ನಿರ್ಬೇ ಅನ್ನ ಸುಮ್ಮನೆ ಏನ್ ಮಾಡ್ಲಿಪ್ಪ. ಈ ಮಕ್ಕಳ ಕಳಿಸ್ಕೊಟ್ಟೇವಿ, ಬರಲಿ ಮಠ ರಾತ್ರಿ ಕಳ ಅಂತೈತಿ ಜೀವ. ನಮ್ಮ ಮುಖ ನೋಡಂಗಿಲ್ಲ, ನಮ್ಮ ಅಪ್ಪಾರ ಕಾಣವಾಳ್ರ ಅಂತ ಅವನು ಮನಸ್ಸಿನಾಗ ಮಾಡ್ತಿರ್ತಿದ್ದಾನ. ನಾವು ನೋಡ್ತೀವಿ ಟಿವಿಯಾಗ ಆರಾಮ ಅದಾನೋ ಇಲ್ಲೋ, ಆರಾಮ ಅದಾನೋ ಇಲ್ಲ. ಟಿವಿಯಾಗ ನೋಡಿದ ಗಟ್ಟೆಗೆ ಒಂದು ಸ್ವಲ್ಪ ಮನಸ್ಸು ಖುಷಿ ಅನ್ನಿಸ್ತೈತಿ, ಆರಾಮ ಅದಾನ ಅಂತೇಳಿ ಅನ್ನಿಸ್ತೈತಿ. ಒಮ್ಮೆ ಯಾಕೆ ಡಲ್ ಆಗಿಯೋ ಹನುಮಂತ ಅಂತ ಕೇಳಿದ್ರೆ, ಇಲ್ರಿ ಮನಿ ಚಿಂತೆಗೈತಿ, ತಂದೆ ತಾಯಿ ಅವ್ರ ಫೋನ್ ಅಂದ್ರೆ ಸಾಕ ಅಂತ ಹೇಳಿ ಹೇಳಿದ್ನಲ್ಲ. ಮತ್ ನೀವು ಹೆಂಗ ಅನಸ್ತಾವಾಗ? ಅವಾಗ ಇವ ನನ್ ಮಗ ಬರೀ ಜ್ಞಾನ ಇತ್ತಾಗ ಧ್ಯಾನ ಆದ್ರೂ ಅಂದೆ, ನೀ ಬಾಳ ಸ್ವರ್ಗಿಯಪ್ಪ, ಯಾಕ ಯಾವ್ದಾರ ಚಿಂತೆ ಹಾಕೊಂಡಿದಿ, ನಾವು ಊರಲ್ಲೇ ಅದೀವಿ, ನಮ್ದು ಚಿಂತೆ ಮಾಡ್ಕೋಬೇಡಪ್ಪ ನೀ ಚಂದಿರ ಮಗನೇ, ನೀ ಚಂದಾಗಿ ಆಡ್ಬಾ. ಬಂದಿದಿ ಒಬ್ಬ ಆದಿದಿ, ಹುಷಾರಿ ನೋಡಪ್ಪ, ಯಾರಿಗ್ಯಾರಿಗೆ ಏನಾರ ಅನ್ನಕ್ ಹೋಗ್ಬೇಡ, ಚಲೋ ರೀತಿಲೆ ಎಲ್ಲ ಅಣ್ತಮ್ಮರಾಗಿ ಕಚ್ಚಾಡ್ಬೇಡ್ರಿ, ಅಕ್ಕಂಗ್ಯಾರಾಗಿ ಆಡ್ಬಾರಪ್ಪ ಅಂತಂದು ಬಂದಿವಪ್ಪ. ಅಲ್ರಿ ಅಮ್ಮಾರ, ಈಗ ಹನುಮಂತಣ್ಣ ಯಾವ್ದ ಫಂಕ್ಷನಿಗೆ ಹೋಗಿ ಹೊಳ್ ಬರ್ತಿದ್ನಲ್ಲ, ಅವಾಗ ಕುರಿ ಎಲ್ಲಿಗೆ ಮನ್ಯಾಗ ಇರ್ತಿದ್ನೋ ಕುರಿಗೆ ಹೋಗ್ತಿದ್ನ? ಹೋಗಿ ಬರ್ತಿದ್ದ, ಮುಂಜಾನೆ ಎದ್ದ ಕುರಿಗೆ ಹೋಗ್ಬಿಡ್ತಿದ್ದ. ಕೇಳ್ದಂಗ ಎಲ್ಲಿ ಹೋಗಿದ್ದಪ್ಪ, ನೀರು ಬಾಳ ಕಾಯಕತೈತೆ ಅಂದ್ರೆ, ನಿನಗೇನು ಗೊತ್ತಬೇವ, ನಾ ಕುರಿಗೆ ಹೋಗಿದ್ದೆ, ಮರಿ ನೋಡಿ ಬಂದೆ, ಕುರಿ ನೋಡಿ ಬಂದೆ. ಎಷ್ಟದವ್ರಿ ಕುರಿ ಅಜ್ಜಾರೀಗ? ಒಂದು
40 ಆಗ್ಬೋದ್ರಿ. ಈಗ ಎಲ್ಲ ಈ ವರ್ಷ ಒಟ್ಟ ಬಾಯ್ಜಾನಿ ಜಾಯ್ಜನ ಬಾಯ್ಜಾರಿ ಬಂದು ಮೂಡ್ಗಾಳಿಗ ಲಕ್ಷಣ ಆಗ್ಯಾವ. 40 ಹಾಕವ್ರಿ. ಹ್ಮ್ ಹ್ಮ್ ಮತ್ತು 40 ಕುರಿ ಅವ್ರಿಗೆ ಕಾಯರಿಗೆ ಹಚ್ಚೀವಿ, ನಮ್ಮ ಕಡೆಯಿಂದ ಆಗೋದಿಲ್ಲ. ಹ್ಮ್ ಹ್ಮ್ ಈಗ ಅವ್ರಿಗೆ ಸರ್ಪಾಲ್ ಹಂಗೆ ಹಚ್ಚೀವಿ. ಅದ್ರಾಗ ಒಂದು 5-10 ಹುಟ್ಟಿದ್ರೆ ಅವ್ರಿಗೋಸು ನಮಗೋಸು ಹ್ಮ್ ಆಕಾಯ್ತಿ. ಮತ್ತು ಅವ್ರ ಕಾಯಾರ ಈಗ ನಮ್ಮ ಮಕ್ಕಳ ಕಾಯಕ್ಕೆ ಹತ್ಯಾರ ಅಂಥೇಳಿ ನಾವು ಮತ್ತು ಅದ್ರ ಮೇಲೆ ಸಂತೋಷ ಬಿಟ್ಟೇವಿ. ಹ್ಮ್ ಮತ್ತೀಗ ನಮಗೆ ಅವನ್ನ ಬೆಳಗ್ಗಳಿಗೆ ಮತ್ತು ಅವಕ್ಕೆ ಹೋಗಿ ಮಕ ನೋಡಿದ್ರೆ ನಮ್ಗೆ ಸಂತೋಷ. ಈಗ ಕುರಿಗೆ ನಿಮ್ ದೊಡ್ಡ ಮಗ ಹೋಗ್ತಾನನ್ರಿ ಕುರಿಗೆ? ಕಾಯಂಗಿಲ್ಲ ಬಾಳ ಇಲ್ಲಿ ಬಿಡ್ಬೇ, ನನಗೂ ಒಬ್ಬ ಏನ್ ಮಾಡ್ಲಿ, ದುಡ್ಯಾಕ ಹೋಗಿನ ಅಂತೇಳಿ ಅವನು ದುಡ್ಯಾಕ ಹೋಗ್ಯಾನಪ್ಪ. ಗೋವಾದಾಗದ ನನ್ ಮಗ. ಅಲ್ಲಿಂದ ಫೋನ್ ಮಾಡ್ತಾರ, ಬರ್ತಾರ, ಹೋಗ್ತಾರ. ನಮ್ಮಂತ ನಡಿಬೇಕಲ್ಲ ಯಪ್ಪ. ನಾವು ದುಡ್ಯಾಕ ಹೋಗಾರಲ್ಲ, ಏನಿಲ್ಲ, ಹೆಂಗ್ ಮಾಡ್ಬೇಕಪ್ಪ? ನಮ್ದು ಹೊಟ್ಟೆ ತುಂಬಂಗಲ್ಲ. ಜಡ್ಡು ಪಡ್ಡ ಬಂದು ಸಾಯಕ್ ಹತ್ತಿದ್ವು. ಹಂಗಾತ ಹಿಂಗಾತ ನಮ್ದು ಹೊಟ್ಟೆ ತುಂಬಂಗಲ್ಲ ಬೇ. ಮತ್ತು ಅವು ಕುರಿ ಮರ್ಯಾಗ ಏನು ಹೊಟ್ಟೆ ತುಂಬತೈತಿ? ಇದಷ್ಟು ನೀವ ನೋಡ್ಕೊಂತೀರಿ. ಯಾರಿಗಾರ ಸರ್ಪಲ್ ಹಂಗೆ ಹಚ್ಚಿರಿ, 4 ಅವ್ರಿಗಾದ್ರೆ ನಮ್ಗೆ ಅಕ್ಕವು, ನಾವು ಗಂಡ ಹೆಂಡತಿ ದುಡ್ಯಾಕೆ ಹೋಗ್ತೀವಿ ಅಂತೇಳಿ ಹೋದ್ರಿ ಅವ್ರು.